ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನೀವೇನಾದರೂ ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಾ ಇದ್ರೆ ಕಾಪಿರೈಟ್ ಸ್ಟ್ರೈಕ್ ಅಂದ್ರೆ ಏನು, ಕಾಪಿರೈಟ್ ಕ್ಲೈಮ್ ಅಂದ್ರೆ ಏನಂತ ಇವೆರಡರ ಬಗ್ಗೆ ನೀವು ಖಂಡಿತವಾಗಿ ತಿಳಿದುಕೊಳ್ಳಲೇಬೇಕು. ಈ ವಿಡಿಯೋದಲ್ಲಿ ನಾನು ಕಾಪಿರೈಟ್ ಸ್ಟ್ರೈಕ್ ಅಂದ್ರೆ ಏನು, ಕಾಪಿರೈಟ್ ಕ್ಲೈಮ್ ಅಂದ್ರೆ ಏನಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದುವರೆಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ 3 ಆಪ್ಷನ್ ಕಾಣುತ್ತೆ. ಮೇಲ್ಗಡೆ ಇರುವ ಆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ಹಾಗೇನೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೇನೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಚಾನಲ್ ಮೇಲೆ ಕಾಪಿರೈಟ್ ಸ್ಟ್ರೈಕ್ ಬಂದ್ರೆ, ಕಾಪಿರೈಟ್ ಕ್ಲೈಮ್ ಬಂದ್ರೆ ಯಾವುದಾದ್ರೂ ಸಮಸ್ಯೆ ಆಗುತ್ತೇನಾ ಅಂತ ಹೇಳೋದಾದ್ರೆ ಖಂಡಿತವಾಗಿ ಈ ಒಂದು ಕಾಪಿರೈಟ್ ಸ್ಟ್ರೈಕ್ ನಿಂದ, ಕಾಪಿರೈಟ್ ಕ್ಲೈಮ್ ನಿಂದ ಖಂಡಿತವಾಗಿ ನಿಮಗೆ ನಿಮ್ಮ ಚಾನಲ್ ಮೇಲೆ ಎಫೆಕ್ಟ್ ಖಂಡಿತವಾಗಿ ಬೀಳುತ್ತೆ. ಫ್ರೆಂಡ್ಸ್, ಫಸ್ಟ್ ನಾನು ಕಾಪಿರೈಟ್ ಸ್ಟ್ರೈಕ್ ಅಂದ್ರೆ ಏನಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಕಾಪಿರೈಟ್ ಸ್ಟ್ರೈಕ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ನನ್ನ ವಿಡಿಯೋ ಇದೆ. ನನ್ನ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ನೀವೇನಾದ್ರೂ ನಿಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಏನಾದ್ರೂ ಮಾಡ್ಕೊಂಡ್ರೆ, ಈ ಒಂದು ವಿಡಿಯೋನ ನೀವು ಅಪ್ಲೋಡ್ ಮಾಡ್ಕೊತಿರಲ್ಲ ನಿಮ್ಮ ಚಾನಲ್ ನಲ್ಲಿ, ನಿಮ್ಮ ಚಾನಲ್ ನಲ್ಲಿ ನನ್ನ ವಿಡಿಯೋ ಇರುವುದು ನನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಕಾಪಿರೈಟ್ ಸ್ಟ್ರೈಕ್ ಅಥವಾ ಕಾಪಿರೈಟ್ ಕ್ಲೈಮ್ ಅನ್ನ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ಹಾಕ್ತೀನಿ ನಾನು. ಪೂರ್ತಿ ಆ ಒಂದು ವಿಡಿಯೋ ನಿಮ್ಮ ಚಾನಲ್ ನಲ್ಲಿ ಇರುವುದು ನನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಖಂಡಿತವಾಗಿ ಕಾಪಿರೈಟ್ ಸ್ಟ್ರೈಕ್ ಅನ್ನ ಕಳಿಸ್ಕೊಡ್ತೀನಿ. ನಾನು ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೆ ಕಾಪಿರೈಟ್ ಸ್ಟ್ರೈಕ್ ಕಳಿಸಲ್ಲ. ಯೂಸ್ ಮಾಡ್ಕೊಳ್ಬಹುದು ನೀವು ನನ್ನ ವಿಡಿಯೋಸ್ ಗಳನ್ನ. ಬೇರೆಯವರ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಸ್ಟ್ರೈಕ್ ನ ಹಾಕ್ತಾರೆ ಅವರು. ಕಾಪಿರೈಟ್ ಸ್ಟ್ರೈಕ್ ಈಗ ಅವರ ವಿಡಿಯೋಸ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋತಿರಲ್ಲ, ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಆಸ್ ಇಟ್ ಈಸ್ ಆಗಿ ಆ ವಿಡಿಯೋ ಯಾವ ರೀತಿ ಇದೆ ಅದೇ ರೀತಿ ನೀವು ಅಪ್ಲೋಡ್ ಮಾಡಿದ್ರು ಅಥವಾ ಕಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬಂದೇ ಬರುತ್ತೆ. ಯಾಕಂದ್ರೆ ಆ ಒಂದು ಕಂಟೆಂಟ್ ನಿಮ್ಮದಾಗಿರಲ್ಲ. ಅದು ಒರಿಜಿನಲ್ ಓನರ್ ಬೇರೆಯವರು ಇರ್ತಾರೆ. ಅವರ ವಿಡಿಯೋ ನಿಮ್ಮ ಚಾನಲ್ ನಲ್ಲಿ ಇರುವುದು ಇಷ್ಟ ಆಗ್ಲಿಲ್ಲ ಅಂದ್ರೆ ಅವರು ಖಂಡಿತವಾಗಿ ಕಾಪಿರೈಟ್ ಸ್ಟ್ರೈಕ್ ಅನ್ನ ನಿಮಗೆ ಕಳಿಸ್ತಾರೆ. ಈ ಒಂದು ಕಾಪಿರೈಟ್ ಸ್ಟ್ರೈಕ್, ಮೊದಲ ಕಾಪಿರೈಟ್ ಸ್ಟ್ರೈಕ್ ಬಂದ್ರೆ ಫಸ್ಟ್ ಒಂದೇ ಬಂದ್ರೆ ನಿಮ್ಮ ಚಾನಲ್ಗೆ, ಅದರಿಂದ ನಿಮ್ಮ ಚಾನಲ್ಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಎರಡನೇ ಸ್ಟ್ರೈಕ್ ಬಂದ್ರೆ ನಿಮ್ಮ ಚಾನಲ್ ನಲ್ಲಿ ತಮ್ಮೇಲ್ ಸೆಟ್ ಮಾಡಲಾಗಲ್ಲ, ಲೈವ್ ಬರಕ್ಕಾಗಲ್ಲ, ನೀವು ವಿಡಿಯೋ ಅಪ್ಲೋಡ್ ಮಾಡೋ ಫೀಚರ್ ಅನ್ನ ಕೂಡ ಯೂಟ್ಯೂಬ್ ನವರು ತೆಗೆದಾಕ್ಬಿಡ್ತಾರೆ. ಇನ್ನು ಮೂರನೇ ಸ್ಟ್ರೈಕ್ ಬಂದ್ರೆ ಅದು 90 ದಿನಗಳ ಒಳಗಡೆ 3 ಸ್ಟ್ರೈಕ್ ಏನಾದ್ರೂ ನಿಮ್ಮ ಚಾನಲ್ಗೆ ಬಂದ್ರೆ ನಿಮ್ಮ ಚಾನಲ್ ಪರ್ಮನೆಂಟ್ ಆಗಿ ಟರ್ಮಿನೇಟ್ ಆಗುತ್ತೆ. ಇದನ್ನ ರಿಕವರಿ ಮಾಡಲು ಬಹಳ ಕಷ್ಟ ಆಗುತ್ತೆ. ಕಾಪಿರೈಟ್ ಸ್ಟ್ರೈಕ್ ಬರದಂತೆ ನಿಮ್ಮ ಚಾನಲ್ ಮೇಲೆ ನೋಡ್ಕೊಳ್ಳಿ. ನೀವು ಒರಿಜಿನಲ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿದ್ರೆ ಖಂಡಿತವಾಗಿ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರಲ್ಲ. ಕಾಪಿರೈಟ್ ಸ್ಟ್ರೈಕ್ ಯಾಕೆ ಬರುತ್ತೆ ಅಂತ ಈಗ ನಾನು ತಿಳಿಸ್ಕೊಟ್ಟಿದ್ದೀನಿ. ಕಾಪಿರೈಟ್ ಕ್ಲೈಮ್ ಯಾಕೆ ಬರುತ್ತೆ? ಈ ಒಂದು ಕಾಪಿರೈಟ್ ಕ್ಲೈಮ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ಹೇಳಿದ್ನಲ್ಲ ನಾನು, ಬೇರೆಯವರ ವಿಡಿಯೋಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ 2 ಆಪ್ಷನ್ ಇರುತ್ತೆ. ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದು, ಕಾಪಿರೈಟ್ ಕ್ಲೈಮ್ ಕೊಡ್ಬೋದು. ಆ ಒಂದು ವಿಡಿಯೋ ನೀವೇನಾದ್ರೂ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ರೆ ಬೇರೆಯವರ ವಿಡಿಯೋಸ್ ಗಳನ್ನ, ಕಾಪಿರೈಟ್ ಕ್ಲೈಮ್ ಬಂದ್ರೆ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ ನಿಮ್ಗೆ. ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಅಂದ್ರೆ ಕಾಪಿರೈಟ್ ಕ್ಲೈಮ್ ಬಂದ್ರೆ ಏನಾಗಲ್ಲ ಅಂತ ತಿಳ್ಕೊಳ್ಬೇಡಿ, ಜಾಸ್ತಿ ಬಂದ್ರೆ ಕೂಡ ಸಮಸ್ಯೆ ಆಗುತ್ತೆ. ಈ ಒಂದು ಕಾಪಿರೈಟ್ ಕ್ಲೈಮ್ ಇದ್ರೆ ನಿಮ್ಮ ಚಾನಲ್ ನಲ್ಲಿ, ಈಗ ಆ ಒಂದು ವಿಡಿಯೋ ಇರುತ್ತಲ್ಲ, ಆ ಒಂದು ವಿಡಿಯೋ ಕಾಪಿರೈಟ್ ಕ್ಲೈಮ್ ಬಂದಿರುತ್ತೆ. ಆ ಒಂದು ಒರಿಜಿನಲ್ ಓನರ್ ಯಾರು ಇರ್ತಾರಲ್ಲ ಅದನ್ನ ಅವರು ಕ್ಲೈಮ್ ಮಾಡ್ಕೋತಾರೆ. ಆ ಒಂದು ವಿಡಿಯೋದಿಂದ ರೆವೆನ್ಯೂ ಬರುತ್ತಲ್ಲ, ಅಮೌಂಟ್ ಬರುತ್ತಲ್ಲ, ಆ ಬರುವಂತಹ ಅಮೌಂಟ್ ಎಲ್ಲ ಒರಿಜಿನಲ್ ಕಂಟೆಂಟ್ ಓನರ್ ಇರ್ತಾರಲ್ಲ ಅವರಿಗೆ ಹೋಗುತ್ತೆ. ನಿಮ್ಮ ಚಾನಲ್ ಏನಾದರೂ ಮಾನಿಟೈಸೇಷನ್ ಆಗಿದ್ರೆ, ಕಾಪಿರೈಟ್ ಕ್ಲೈಮ್ ಬಂದಿರತಕ್ಕಂಥ ವಿಡಿಯೋಸ್ ಗಳೇನಾದ್ರೂ ಇದ್ರೆ ದಯವಿಟ್ಟು ಆ ಒಂದು ವಿಡಿಯೋಸ್ ಗಳನ್ನ ಡಿಲೀಟ್ ಮಾಡಿ. ಅದರಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ. ಅದರಿಂದ ನೀವು ಹಣ ಕೂಡ ಗಳಿಸಕ್ಕಾಗಲ್ಲ. ಫ್ರೆಂಡ್ಸ್, ಈ ಒಂದು ಕಾಪಿರೈಟ್ ಕ್ಲೈಮ್ ಬಂದಿರುತ್ತಲ್ಲ, ಕಾಪಿರೈಟ್ ಕ್ಲೈಮ್ ಬಂದ್ರೆ ಇರ್ಲಿ ನಮ್ಗೆ ವ್ಯೂಸ್ ಬರುತ್ತಲ್ಲ ಅಂತ ಅನ್ಕೊಂಡ್ರೆ ಪರವಾಗಿಲ್ಲ, ಇಟ್ಕೊಳ್ಬಹುದು. ಅದರಿಂದ ಬಂದಿರತಕ್ಕಂತ ಸಬ್ಸ್ಕ್ರೈಬರ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು, ಅದೆಲ್ಲ ನಿಮಗೆ ಇರುತ್ತೆ. ರೆವಿನ್ಯೂ ಮಾತ್ರ ಒರಿಜಿನಲ್ ಓನರ್ ಯಾರು ಇರುತ್ತಲ್ಲ ಅವ್ರಿಗೆ ಹೋಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಕಾಪಿರೈಟ್ ಸ್ಟ್ರೈಕ್ ಅಂದ್ರೆ ಏನು, ಕಾಪಿರೈಟ್ ಕ್ಲೈಮ್ ಅಂದ್ರೆ ಏನಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಈ ವಿಡಿಯೋನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ.